ಗಣಪ, ಯಾಕೋ ಮಗು ಸಪ್ಪಗಿದ್ಯಾ? ಓಹೋ, ನಿನ್ ಹಬ್ಬ ಬರ್ತಾ ಇದೆ. ನಿನ್ ಭಕ್ತರೆಲ್ಲ ನಿನ್ಗೆ ಇಷ್ಟವಾಗಿರೋ ಉಂಡೆ, ಕೋಡ್ಬೆಳೆ, ಚಕ್ಲಿ, ಕಡುಬುಗಳನ್ನ ಮಾಡಿ ತಿನ್ನಿಸ್ತಾರೆ ಅನ್ನೋ ಭಯನಾ? ಅಮ್ಮ, ಇನ್ನ ಯಾವ ಕಾಲದಲ್ಲಿ ಇದೆಯಾ? ಈಗಿನ ಕಾಲದ ಜನರು ಡಯಟ್ ಅಂತ ನೆಪದಲ್ಲಿ ಆ ತಿಂಡಿಗಳ ಹೆಸರೇ ಮರ್ತ್ಬಿಟ್ಟಿದ್ದಾರೆ. ತಿಂಡಿಗಳನ್ನ ಬಿಡು, ನಿನ್ ಬಗ್ಗೆ ಪ್ರೀತಿ ಭಕ್ತಿನಾದ್ರೂ ಇದೆಯಾ? ಈಗಿನ ಜನರು ಎಲ್ಲ ಸ್ವಾರ್ಥಿಗಳು. ಫಾರ್ ಎಕ್ಸಾಂಪಲ್, 2 ಫ್ಯಾಮಿಲಿ ತೋರಿಸ್ತೀನಿ, ನೀನೇ ನೋಡು. ಕೈ ಕಾಲನ್ನ ಎಷ್ಟೊತ್ತಿ ನೋಡ್ಕೊತೀಯ ಬಿಡಮ್ಮ, ಅದೇ ಕೈ ಕಾಲು. ನನ್ ಕೈ ಕಾಲ್ ಪ್ರಾಬ್ಲಮ್ ಆಗಿರೋದು ನಿಮಗೆ ಗೊತ್ತಿಲ್ವಾ? ನಿನ್ ಕೈ ಕಾಲು ಇರೋದೇ ನನಗೆ ಪ್ರಾಬ್ಲಮ್. ಗಣಪತಿ ಬಂದವ, ನಮ್ಮನೆಗೆ ಯಾವ ಇಡುವೆ? ಅದೇ ವಿಷಯವಾಗಿ ಮಾತಾಡ್ತಿದ್ವಿ ಕಣ. ಗಣಪತಿನ ಈ ಸತಿನ ಕೂರಿಸ್ಲಾ ಇಲ್ಲ ಮುಂದಿನ ವಿಂಟರ್ ಸೀಸನ್ ಕೂರಿಸ್ಲಾ ಅಂತ. ಕೆಲಸ ಎಲ್ಲ ನನ್ನಿಂದ ಮಾಡಕ್ ಆಗಲ್ಲ. ಒಂದ್ ಕೆಲಸ ಮಾಡೋಣ, ಗುಂಡಣ್ಣವ್ರ ಮನೆಗೆ ಹೋಗಿ ಈ ಸರಿ ಹಬ್ಬನ ಆಚರಿಸೋಣ. ಪರಮ ಮೇಡಮ್ ಅವ್ರು ಹೇಗಿದಾರ? ಕೈ ನೋವು ಕಾಲು ನೋವು ಅಂತ ಒದ್ದಾಡ್ತಿರಲ್ಲ ಕಣ. ಪಾರು, ನಾನ್ ಶಾಸ್ತ್ರಿಗಳನ್ನ ಕೇಳ್ದೆ. ಹೌದು. ಅವ್ರು ಏನಂದ್ರು ಗೊತ್ತಾ? ಹೌದು. ಈ ಸಲ ನಿಮ್ ಮನೇಲಿ ಗಣೇಶನ್ ಹಬ್ಬ ಮಾಡಿದ್ರೆ ಕೈ ಕಾಲ್ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹೌದು. ಲೇ ಪಚ್ಬಾಳೆ, ನಿಂದೇನ ಹಿಮ್ಮೇಳ? ಇರೋ ವಿಷಯಕ್ಕೆ ನಮ್ಮ ಅಭಿಪ್ರಾಯನ ಒತ್ತಿ ಹೇಳ್ಬೇಕಪ್ಪ. ಹಾ, ನಿಮ್ ಮನೇಲಿ ಗಣಪತಿ ಪೂಜೆನ ವಿಜೃಂಭಣೆಯಿಂದ ಮಾಡಿದ್ರೆ ಆಯ್ತು. ಹೌದು. ಪಿನ್ನು, ಶಾಸ್ತ್ರಿ ನಿಮ್ಗೆ ಆ ರೀತಿ ಹೇಳಿದ್ರ? ನಾನೊಬ್ರು ಶಾಸ್ತ್ರಿನ ಕೇಳ್ದೆ, ಅದಕ್ಕವ್ರು ಕೈ ಕಾಲು ಸರಿ ಇಲ್ದಿರೋ ಕಾರಣ ನಿಮ್ಮ ಗೆಳೆಯನ ಮನೇಲಿ ಪೂಜೆ ಮಾಡಿ ಅಂತ ಹೇಳಿದ್ರು. ಅಂದ್ರೆ ನೀನ್ ಹೇಳ್ತಾ ಇರೋದು? ಈ ಸತಿ ಗಣಪತಿ ಪೂಜೆನ ನಿಮ್ಮನೇಲೆ ಮಾಡೋಣ. ಹೌದು ಅಶ್ವಿನಿ, ಪೂಜೆ ನೀವ್ ಮಾಡಿ ಪ್ರಸಾದ ನಮಗೆ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಸಾಕ್ ಸುಮ್ನೆ ಇರೇ ಪಾರು, ದೇವ್ ವಿಚಾರದಲ್ಲಿ ಸುಳ್ಳೆಲ್ಲ ಹೇಳ್ಬಾರ್ದು. ನೀವ್ ಹೇಳಿದ್ದು ಸುಳ್ಳೆ ಅಲ್ವೇನ್ರೆ? ಹಬಿ, ಈ ಸಲ ಗಣಪತಿ ಫೆಸ್ಟಿವಲ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತಿದೀವಿ. ಗ್ರ್ಯಾಂಡ್ ಅಲ್ಲ, ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸಿದೆ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಕೈಯಿಂದ ನಯಾ ಪೈಸಾ ಖರ್ಚಾಗಬಾರ್ದು ಅನ್ನೋದಷ್ಟೇ ನನ್ನ ನಮ್ರ ವಿನಂತಿ. ಹಬಿ, ನಯಾ ಪೈಸಾ ಖರ್ಚಾಗದೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಕ್ಕಾಗತ್ತಾ? ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಗಣಪತಿ ನಮ್ಗೆ ಬೂಮ್ ಕೊಡ್ತಾನೆ. ಈ ನಮ್ಮ ಗೌರಿ ಗಣೇಶ ಅಂತ ಅಲ್ಲ, ಜಗತ್ತಿನಲ್ಲಿರುವ ಎಲ್ಲಾ ದೇವರುಗಳು ಕೂಡ ಯಾವನೇ ಒಬ್ಬ ಭಕ್ತಾದಿ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ಲಿ ಅಂತ ಯಾವತ್ತೂ ಬಯಸಲ್ಲ ಕಣ್ರಿ. ಗ್ರಾಂಡ್ ಆದ ಮನಸ್ಸನ್ನು ಹೊಂದಿ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡ್ಲಿ ಅಂತ ಅವ್ರು ಬಯಸ್ತಾ ಇರ್ತಾರೆ. ನೀವು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದ್ದೇ ಆದಲ್ಲಿ ಆ ಗಣೇಶಪ್ಪ ಮುಂದಿನ ವರ್ಷದೊಳಗಡೆ ನಿಮ್ಗೂ ಒಂದು ಗಣೇಶನ್ ಕೊಡ್ತಾನ್ರಿ. ಏನ್ ಯಜಮಾನ್ರೆ, ಬಿಸಿ ಬಿಸಿ ಕಾಫಿ ಕುಡಿರಿ, ಸಕ್ಕತ್ತಾಗಿ ಡಿಕಾಕ್ಷನ್ ಹೊಡೆದಿದ್ದೀನಿ. ಪಾಂಡುರಂಗ ಗಂಡುಗಲಿ. ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಗಂಡುಗಲಿ ವಂಶದವರಾದ ನಾವು ಗಣಪತಿ ಹಬ್ಬನ ಗ್ರ್ಯಾಂಡ್ ಆಗಿ ಆಚರಿಸಲಿಲ್ಲ ಅಂತಂದ್ರೆ ಫೋಟೋದಲ್ಲಿರೋ ನಿಮ್ಮಪ್ಪ ಸುಮ್ಮನೆ ಬಿಡ್ತಾನೇನೋ? ಅದು ಮಾತೃಶ್ರೀ ರಂಗಮ್ಮನವರೇ, ಅವತ್ತು ಒಂದು ದಿವಸ ಆ ನನ್ನಪ್ಪ ನಿಮ್ಮ ಯಜಮಾನಪ್ಪ ಅವನ ಫೋಟೋ ಏನಿದೆಯಲ್ಲ ಅದನ್ನ ಉಲ್ಟುಲ್ಟಾ ನೆಟ್ ಹಾಕೋಣ. ಇಷ್ಟಕ್ಕೂ ನಿಮಗೆ ಗ್ರ್ಯಾಂಡ್ ಆಗಿ ಆಚರಿಸಲೇಬೇಕಿದ್ರೆ ಒಂದು ಕೆಲಸ ಮಾಡೋಣ. ಅದ್ರ ಹಿಂದಿನ ದಿವಸ ಎಲ್ರು ಗಂಟು ಮೂಟೆ ಕಟ್ಕೊಂಡು ರೆಡಿ ಆಗಿರಿ, ಯಾವ್ದಾನ ನೆಂಟರ ಮನೆಗೆ ಹೋಗಿ ವಿಜೃಂಭಣೆಯಿಂದ ಆಚರಿಸ್ಬಿಡೋಣ. ಹಬಿ, ವಾಟ್ ಇಸ್ ದಿಸ್? ಗಲಿ ಗಲಿ ವಂಶದವರಾಗಿ ಇಟ್ಸ್ ನಾಟ್ ಗಲಿಗಲಿ ಕಂಡ್ರಿ, ಗಂಡು ಗಲಿ. ಅದೇ ಆ ವಂಶದವರಾಗಿ ಕಂಡೋರ್ ಮನೆಗೆ ಹೋಗಿ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಪದ್ದು ವಿಟ್ಲ ನಮ್ಮನೇಲೆ ಫೆಸ್ಟಿವಲ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದಾರೆ. ಏನು ಎರಡು ಸಣ್ಣ ಪಾಪಚ್ಚಿಗಳು, ಲೇ ಕತ್ತೆ ಬಿಡಬ್ರ, ನಿಮ್ಮಿಬ್ರು ಆಸೆ ಆಕಾಂಕ್ಷೆಗಳಿಗೆ ಮಿತಿ ಅನ್ನೋದೇ ಇಲ್ವೇನ್ರ? ಲೇ ಪಾಂಡ್ರಂಗ, ಗಂಡು ಗಲಿ ವಂಶದ ಕಟ್ಟ ಕಡೆಯ ತುಂಡಾದ ನೀನು ಕಂಡವ್ರ ಮನೆಗೆ ಹೋಗಿ ಕಡುಬು ತಿಂದು ಖರ್ಚು ಉಳ್ಸೋಣ ಅಂತಿದ್ಯಲ್ಲ, ನಿನ್ಗೇನು ಅನ್ಸದೇ ಇಲ್ವಾ? ಅಷ್ಟು ಸುದೀರ್ಘ ವರ್ಷಗಳಿಂದ ಕಂಡವ್ರ ಮನೆಯಲ್ಲಿ ತಿಂತಾ ಇರೋ ನಿನಗೆ ಏನು ಅನ್ಸಿಲ್ಲ ಅಂದ ಮೇಲೆ ಒಂದು ದಿನದ ಮಟ್ಟಿಗೆ ಕಂಡವ್ರ ಮನೇಲಿ ಕಡುಬು ತಿನ್ನೋದಕ್ಕೆ ನನಗೂ ಏನು ಅನ್ಸಲ್ಲ. ಇದೇನೋ ಕಂದ, ಭೂಲೋಕದ ಜನರ ಬುದ್ಧಿ ಇಷ್ಟೊಂದು ಹದಗೆಟ್ಟಿದ್ಯಾ? ಹೌದು ಅಮ್ಮ, ಈಗಿನ ಜನರು ಬರೀ ಶೋಕಿಗಾಗಿ ಮಹತ್ವ ಕೊಡ್ತಾರೆ. ಎಲ್ಲರೂ ಒಂದಾಗಿ ಹಬ್ಬ ಆಚರಿಸೋ ಮನೋಭಾವನೆನೇ ಇಲ್ಲ. ಅವರೆಲ್ಲರಲ್ಲೂ ಆ ಮನೋಭಾವನೆ ಹುಟ್ಟೋ ಹಾಗೆ ನಾವು ಮಾಡ್ಬೇಕು. ನಾವು ಅವ್ರ ಹಾಗೆ ನಾಟಕ ಮಾಡಿ ಅವರೆಲ್ಲರೂ ಒಟ್ಟಾಗಿ ಒಳ್ಳೆ ಮನಸ್ಸಿನಿಂದ ಹಬ್ಬ ಆಚರಿಸೋ ಹಾಗೆ ನಾವು ಮಾಡೋಣವಾ? ಓಕೆ ಅಮ್ಮ, ಇವಾಗ ಅವ್ರೆಲ್ರೂ ಮನೆಗೂ ಲೆಟರ್ ಕಳಿಸ್ಬಿಡ್ತೀನಿ. ವಾಟ್ ಎ ಸರ್ಪ್ರೈಸ್! ಏನಿದೆ ಅದಕ್ಕೆ ಅದ್ರಲ್ಲಿ? ಪಲ್ಲು, ನಿಂಗೆ ದೇವಿಕಾ ಅನ್ನೋರು ಗೊತ್ತಾ? ಗೊತ್ತು, ಅವರು ಹಳೆ ಕಾಲದ ಸಿನಿಮಾ ನಟಿ, ಆದ್ರೆ ಈಗ ಅವ್ರಿಗೆ ವಯಸ್ಸಾಗಿದೆ. ಅವ್ರಿಗೆ ಏನಂತ ಬರ್ತಿದವ್ರು ಗೊತ್ತಾ? ನೀವು ಮಹಾನ್ ದೈವ ಭಕ್ತರು, ನಮ್ಮ ಮನೇಲಿ ಗಣೇಶ ಹಬ್ಬನ ಆಚರಿಸ್ತಾ ಇದೀವಿ, ಅದಕ್ಕೆ ನೀವ್ ಎಲ್ರು ನಮ್ಮ ಮನೆಗೆ ಬರ್ಬೇಕು ಅಂತ ಬರ್ತಿದ್ದಾರೆ. ಅದಕ್ಕೆ ನಂಗೆ ಸಿನಿಮಾದವರು ಅಂದ್ರೆ ತುಂಬಾ ಇಷ್ಟ. ನಡೀರಿ, ನಾವ್ ಅಲ್ಲೇ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡೋಣ. ಮೈ ಗಾಡ್, ಇನ್ನು ಏನೇನೋ ಬರ್ತಿದ್ದಾರೆ. ಜಾಜಿ ಅವ್ರೆ, ನಾವು ಅವ್ರ ಮನೆಗೆ ಪೂಜೆಗೆ ಹೋದ್ರೆ ನಮಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಾರಂತ. 1 ಕೋಟಿ ಕೊಡ್ತಾರಂತೆ.
ಲೈ ಚಪಾಚ ಬೇಡ ಒಂದ್ ಸ್ವಲ್ಪ ಚೂಟೆ ಬಿಟ್ಟು ಬಿಡ್ತೀನಿ ನೋಡು. ಚೂಟ್ ಅಂದ್ರೆ ಅಷ್ಟು ದೂರ ಚೆನ್ನ ಚೂಟದು. ಕ್ರಿಕೆಟ್ ಶಾಟ್ ಯಾರಾದ್ರೂ ಬಿಡ್ತಾರ ಅದಕ್ಕೆ ಅದ್ರಲ್ಲಿ ಏನ್ ಬಂದಿದೆ ಅಂತ ಹೇಳೋ. ಏನು ಹೇಳಿ ಏನು ಅಂತ ಹೇಳಿ ಮಾತೃಶ್ರೀ ರಂಗಮ್ಮನವ್ರೆ, ಅದು 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 ನಿಮಗೆ ದೇವಿಕಾ ಅನ್ನೋದು ಗೊತ್ತಿರ್ಬೇಕಲ್ಲ? ಗೊತ್ತಿಲ್ದೇನು ಹೆಸರಾಂತ ಸಿನಿಮಾ ನಟಿ ನನ್ನ ಕಾಲದವಳು. ಅವರು ಗಂಡುಗಲಿ ವಂಶದ ನಮ್ಮನ್ನ ಅವ್ರ ಮನೆ ಗಣೇಶನ ಪೂಜೆಗೆ ಅಂತ ಕರೆದಿದ್ದಾರೆ. ನಾವೆಲ್ಲರೂ ತೋಟದ ಮನೆಗೆ ಹೋಗ್ಬೇಕಂತೆ. ಪೂಜೆ ಆದ ತದನಂತರ ನಮ್ಮ ಕೈಗೆ 1 ಕೋಟಿ ರೂಪಾಯಿ ಕೊಡ್ತಾರೆ. ಆದರೆ ಈ ವಿಷಯ ನಮ್ಮ ಮನೆಯಲ್ಲಿರೋ ಬೇರೆ ಕಮಂಗಗಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಪೂಜೆ ನಿಮಗೆ, 1 ಕೋಟಿ ನನಗೆ. ಪಾಂಡುರಂಗ ನಂಬಕ್ಕೆ ಆಗ್ತಿಲ್ಲ ಕಣ. ಏನಮ್ಮ ಲಕ್ ಕಣ, ಡಬಲ್. ಹಳೆ ಸಿನಿಮಾ ಹೀರೋಯಿನ್ ದೇವಿಕಾ ಅವ್ರಿಲ್ವೇನೋ, ಅವರು ನಮ್ಮ ಮನೆಗೆ ಬನ್ನಿ ಪೂಜಾ ಮಾಡಿ ದುಡ್ಡು ಕೊಡ್ತೀವಿ ಅಂತ ಬರ್ದಿದಾರೆ ಕಣ. ಅವ್ರ ಹತ್ರ ತುಂಬಾ ದುಡ್ಡಿದೆ ಅಂತ ಕಣ, ಯಾರಿಗಾರು ಕೊಡ್ಬೇಕು ಅಂತ ಅನ್ಕೊಂಡಿದಾರಂತೆ. ಬೇಕಿದ್ರೆ ಪತ್ರ ಓದ್ ನೋಡಮ್ಮ. ಈ ಅವಕಾಶ ನಾವು ಮಿಸ್ ಮಾಡ್ಕೋಬಾರ್ದು ರೀ. ಖಂಡಿತ ಪೂಜೆಗೆ ಹೋಗ್ಲೇಬೇಕು. ತಡ್ಡಿ 1 ಕೋಟಿ ರೂಪಾಯಿನ ಯಾರಾದ್ರೂ ಬಿಡ್ತಾರಮ್ಮ? ಈ ವಿಚಾರ ಪಕ್ಕದ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ರೀ. ಹೌದು ರೀ, ಯಾರಿಗೂ ಹೇಳೋದ್ ಬೇಡ, ನಾವಷ್ಟೇ ಹೋಗೋಣ. ಹೆಂಗ್ ಹೋಗೋದಕ್ಕ? ನನ್ ಗಾಡಿ ಇದೆಯಲ್ಲ ತಾಂಡೋಣ ಕಣ. ನಾನ್ ತೆಗಿತೀನಿ, ಬಂದು ಕೂತ್ಕೊಂಡ್ಬಿಡಿ. ಬರ್ಲೇಬೇಕಮ್ಮ. ಆದ್ರೆ ನಾನು ಹಿಂದೆ ಕುತ್ಕೋಬೇಕು. ಆಯ್ತು ಕಣೆ, 1 ಕೋಟಿ. ಜೋರಾಗಿ ಹೇಳ್ಬೇಡ ಕಣೋ. ಹೋಗೋಣ.